ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಡೇ 3. ನಾವು ಕುಂಭಕರ್ಣ ಅಂತ ಒಂದು ಇಲ್ಲಿ ಥೀಮ್ ಪಾರ್ಕ್ ಇದೆ ಪೆನುಗೊಂಡ, ಅಲ್ಲಿ ಹೋಗೋಣ ಅಂತ. ಸೊ ಇದ್ವಿ, ಒಂದು ಸ್ಟ್ರಾಬೆರಿ ಬಿಟ್ಟಿತ್ತು, ಒಂದೇ ಒಂದು ಜಸ್ಟ್ ಫಸ್ಟ್ದು ಪಾಟಲ್ಲಿ ಹಾಕಿದ್ವಿ. ಸೊ ಹಾಗಾಗಿ ನೋಡಿ ದಿಶಾಂತ್ ಸೊ ಎಕ್ಸೈಟೆಡ್, ಅವನಿಗಂತೂ ತುಂಬ ಇಷ್ಟ ಸ್ಟ್ರಾಬೆರಿ ಅಂದರೆ. ಸೊ ಜಸ್ಟ್ ಕಿತ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಇನ್ನೇನು ಮಾಡಿ ಹೊರಡಬೇಕು. ಸೊ ಆ ವಿಡಿಯೋ ಒಂದು ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಅವನು ಸೋ ಎಕ್ಸೈಟೆಡ್ ತಿನ್ನೋಕ್ಕೆ. ಇವಾಗ ತಿಂಡಿ ಆಯಿತು ನೋಡಿ, ನಾವು ಹೊರಟ್ವಿ ಇವಾಗ. ಅದು ಕುಂಭಕರ್ಣ ಪಾರ್ಕ್ಗೆ. ಇದು ಅನಂತಪುರ ಡಿಸ್ಟ್ರಿಕ್ಟಲ್ಲಿರೋದು. ನಮ್ಮ ತೋಟದಿಂದ 1.5 ಗಂಟೆ ಆಗುತ್ತೆ ರೀಚ್ ಆಗಲಿಕ್ಕೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಕುಂಭಕರ್ಣ ಬಂದು ರಾವಣನ ತಮ್ಮ. ಇವನು 6 ತಿಂಗಳು ಮಾತ್ರ ಇದ್ದಿರ್ತಾನಂತೆ, ಎಲ್ಲರ ಥರ ಇರ್ತಾನೆ. ಮತ್ತು ನೆಕ್ಸ್ಟ್ 6 ತಿಂಗಳು ಅವನು ಮಲಗಿರ್ತಾರಂತೆ. ಯಾರು ಬಂದರೂ ಅವನ್ನ ಎಬ್ಬರಿಸೋಕ್ಕಾಗೋದಿಲ್ಲ. ನೋಡಿ, ಇದೇ ಥೀಮ್ನ ಇಟ್ಕೊಂಡು ಈ ಪಾರ್ಕ್ನ ಕೂಡ ಮಾಡಿದ್ದಾರೆ. ನಾವು ಅದನ್ನು ಡೀಟೇಲ್ ಆಗಿ ಒಳಗಡೆ ನೋಡೋಣ. ಈಗ ನಾವು ಎಂಟ್ರೆನ್ಸ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ನೋಡಿ, ಇದು ಎಂಟ್ರೆನ್ಸು. ಇಲ್ಲಿ ಒಂದು 20 to 30 rupees ಎಂಟ್ರೆನ್ಸ್ ಫೀಸ್ ಇರುತ್ತೆ. ನೋಡಿ, ನಾವು ಇವಾಗ ಒಳಗಡೆ ಬಂದಿದ್ವಿ. ತುಂಬ ವಿಶಾಲವಾಗಿದೆ ಪಾರ್ಕ್ ಇದು. ನೋಡಿ ಎಷ್ಟು ದೊಡ್ಡದಾಗಿದೆ ಕಾಲು. ಹೋಲ್ ಸ್ಟ್ಯಾಚು ಕೂಡ ತುಂಬ ದೊಡ್ಡದಾಗಿದೆ. ಇದಕ್ಕೆ 2 ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಹೊಟ್ಟೆಯಲ್ಲಿ 2 ಎಂಟ್ರೆನ್ಸ್ ಮತ್ತು ತಲೆಯಲ್ಲಿ 1 ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಅದು ಕ್ಲೋಸ್ ಮಾಡಿದ್ರು. ಕಾಲ ಹತ್ರ ಮಾತ್ರ 1 ಎಂಟ್ರೆನ್ಸ್ ಇದೆ. ಸೊ ನಾವು 3 ಎಂಟ್ರೆನ್ಸಲ್ಲಿ ಹೋಗ್ಬೋದು, ಕಾಲು ಮತ್ತು ಹೊಟ್ಟೆಯಲ್ಲಿ. ನಾವಿವಾಗ ಹೊಟ್ಟೆಯಲ್ಲಿರೋ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ದಿಶಾಂತ್ ನೋಡಿ, ಇಷ್ಟು ದೊಡ್ಡದಾಗಿರೋ ಸ್ಟ್ಯಾಚು ನೋಡಿ, ಅವನಂತೂ ತುಂಬ ಎಕ್ಸೈಟ್ ಆಗಿದ್ದಾನೆ. ನೋಡಿ, ಇದು ಹೊಟ್ಟೆ, ಎಷ್ಟು ದೊಡ್ಡದಾಗಿದೆ ಹೊಟ್ಟೆ. ಆಮೇಲೆ ಚಿಕ್ಕದಾಗಿ ಒಂದು ವೆಂಟಿಲೇಷನ್ಗೆ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಕಾಣಿಸ್ತಾ ಇರೋದು 2 ಬಾಗಿಲು ಕಾಲಿಗೆ ಹೋಗೋದಕ್ಕೆ. ನೋಡಿ, ಇದು ತಲೆ. ಒಂದು ಎಂಟ್ರೆನ್ಸ್ ಅಂತ ಹೇಳಿದ್ನಲ್ವ, ತಲೆಯಲ್ಲಿ ಅದು ಈ ಕಡೆ ಇರೋದು. ಬಟ್ ಅದರಿಂದ ಹೋಗೋಕ್ಕಾಗಲಿಲ್ಲ, ಅದು ಕ್ಲೋಸ್ ಮಾಡಿದರು. ನಮ್ಮ ಜನ ನೋಡಿ, ಪ್ರತಿಭೆ ತೋರ್ಸೋಕ್ಕೆ ಬೇರೆ ಜಾಗ ಇಲ್ಲ ಅಂತ ಇಂಥ ಸ್ಟ್ಯಾಚ್ಯೂಸ್ ಮೇಲೆಲ್ಲ ಬರೆದಿಟ್ಟಿರ್ತಾರೆ. ಫುಲ್ ಸ್ಟ್ಯಾಚ್ಯೂ ಎಲ್ಲ ಒಳಗಡೆ ಬರೆದಿಟ್ಟಿದ್ದಾರೆ. ಅವರು ಹೆಸರು, ಗರ್ಲ್ ಫ್ರೆಂಡ್ ಹೆಸರು, ಬಾಯ್ ಫ್ರೆಂಡ್ ಹೆಸರು. ಬೇರೆ ಎಲ್ಲೂ ಜಾಗ ಇಲ್ವಾ, ಇಂಥ ಕಡೆ ಹೋಗಿ ಎಲ್ಲ ಹಾಳು ಮಾಡ್ತಾರೆ. ಇಂಥವೆಲ್ಲ ಕಾಪಾಡಿದ್ರೆ ಮುಂದಕ್ಕೆ ನಮ್ಮ ಮಕ್ಳುಗಳೇ ನೋಡ್ಬೋದಲ್ವಾ. ಇವಾಗಲಿಂದನೇ ಈ ಥರ ಹಾಳಾಗಿದ್ದರೆ ಯಾವುದನ್ನು ಕೂಡ ನಾವು ಕಾಪಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನೋಡಿ, ನಾವು ಇವಾಗ ಕಾಲ ಹತ್ರ ಬಂದಿದ್ದೀವಿ. ಕಾಣಿಸ್ತಾ ಇದೆ ನೋಡಿ, ಆ ಕಡೆನೂ ಹೋಗ್ಬೋದು, ಈ ಕಡೆಯಿಂದನೂ ಹೋಗ್ಬೋದು. ಫುಲ್ಲು ಖಾಲಿ ಇದೆಯಲ್ಲ, ಹಾಗಾಗಿ ಇಲ್ಲಿ ನಾವು ಒಂದ್ಸತಿ ಸೌಂಡ್ ಮಾಡಿದ್ರೆ ಎಕೋ ಕೇಳಿಸ್ತಾ ಇದೆ ಜೋರಾಗಿ. ತಲೆಗೆ ಹೋಗ್ಬೇಡ ಮನೆಗೆ. ನೋಡಿ, ನಾವು ಇವಾಗ ಹೊರಗಡೆ ಬಂದಿದ್ದೀವಿ. ಇವಾಗ ಹೊರಗಡೆ ಹೋದರೆ ನಮಗೆ ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಅಂತ ಕೆಲವೊಂದು ಹಾಕಿದ್ದಾರೆ. ಜಾರೋ ಬಂಡೆ ಮತ್ತು ಸೀಸಾ ಅಂಥವೆಲ್ಲ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ತುಂಬ ವಿಗ್ರಹಗಳು ಇದೆ ಅಂತೆ. ಅಲ್ಲಿ ನೋಡಿ, ಸರ್ಕಲ್ ಥರ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅಂಥ ಕಡೆ ಎಲ್ಲ ತುಂಬ ವಿಗ್ರಹಗಳು ಇದೆ ಅಂದರು. ಸೊ ಅಲ್ಲಿ ಬಂದಿದ್ದೀವಿ. ನೋಡಿ, ಇಲ್ಲಿ ಗಣೇಶನ ವಿಗ್ರಹ ಇದೆ. ಮತ್ತು ಇಲ್ಲಿ ಹಲವಾರು ದೇವಿ ಮತ್ತು ದೇವರುಗಳ ವಿಗ್ರಹ ಇದೆ. ಇದೆಲ್ಲ ರಾಮಾಯಣ ರಿಲೇಟೆಡ್ ಇರ್ಬೋದು. ನೋಡಿ, ಅಲ್ಲಿ ಕಾಣುವಂಥ ಸರ್ಕಲ್ ಪ್ರತಿಯೊಂದರಲ್ಲೂ ಕೂಡ ವಿಗ್ರಹಗಳು ಇದೆ. ತುಂಬ ಬಿಸಿಲಿದೆ. ದಿಶಾನ್ ಬೇರೆ ಇದ್ದಾನಲ್ವ, ಹಾಗಾಗಿ ನಾವೆಲ್ಲ ಕಡೆ ಹೋಗ್ಲಿಕ್ಕಾಗಲಿಲ್ಲ. ಬಟ್ ನಾವು ಕಣ್ಣಿಗೆ ಕಾಣೋಷ್ಟು ದೂರ ಎಲ್ಲ ವಿಗ್ರಹಗಳಿತ್ತು. ಕುಂಭಕರ್ಣದ್ದು ಕತೆ ಏನಂದರೆ ನೋಡಿ, ಅವನು 6 ತಿಂಗಳು ಮಲಗ್ತಾನಲ್ವ, ಒಂದು ಯುದ್ಧದ ಸಂದರ್ಭ ಬಂತಂತೆ. ಆ ಟೈಮಲ್ಲಿ ಅವನು ಎಬ್ಬರಿಸ್ಬೇಕಾಗುತ್ತೆ. ಸಾಧಾರಣವಾಗಿ ಮಾಮೂಲಿ ಥರ ಎಬ್ಬರಿಸಿದ್ರೆ ಎದ್ದೇಳಲ್ಲ ಅವನು. ಹಾಗಾಗಿ ನೋಡಿ, ಎಷ್ಟು ಜನನ ಕಳಿಸಿದ್ದಾರೆ, ಪಾಲಕರನ್ನ ಕಳಿಸಿ ಅವನ್ನ ಎಬ್ಬರಿಸೋಕ್ಕೆ ಟ್ರೈ ಮಾಡ್ತಾ ಇರೋದು. ಅವನು ಎಷ್ಟು ಉದ್ದ ಅಗಲ ಇರ್ತಾನೆ ಅಂದರೆ ಅವನ್ನ ನಾವು ಜಸ್ಟ್ ರೀಚ್ ಆಗೋಕ್ಕಾಗಲ್ಲ. ಏಣಿ ಎಲ್ಲ ಹಾಕ್ಕೊಂಡು ಹತ್ತಾ ಇದ್ದಾರೆ. ಮತ್ತು ಅಲ್ಲಿ ನೋಡಿ, ತಟ್ಟೆಯಲ್ಲಿ ಬಗೆ ಬಗೆಯಾದ ಊಟಗಳನ್ನೆಲ್ಲ ಇಟ್ಟಿದ್ದಾರೆ. ಅವನು ಅದರ ಸುವಾಸನೆಯಿಂದಾದ್ರೂ ಎದ್ದೇಳಲಿ ಅಂತ ಅಂದ್ಬಿಟ್ಟು. ಮತ್ತು ತುಂಬ ಎಲ್ಲ ಸೌಂಡ್ಗಳು ಮಾಡ್ತಾ ಇದ್ರಂತೆ. ಆನೆ ಕರ್ಕೊಂಡು ಬಂದು ಆನೆ ಕಡೆಯಿಂದೆಲ್ಲ ಸೌಂಡ್ ಮಾಡಿಸ್ತಾ ಇದ್ರಂತೆ. ಮತ್ತು ಬೇರೆ ಬ್ಯಾಂಡ್ ಥರದ್ದೆಲ್ಲ ಡ್ರಮ್ಸ್ ಎಲ್ಲ ಥರ ಎಲ್ಲ ಹೊಡೆದು ಸೌಂಡ್ ಮಾಡಿ ಎಬ್ಬರಿಸೋಕ್ಕೆ ಟ್ರೈ ಮಾಡ್ತಾ ಇದ್ರಂತೆ. ಕೊನೆಗೂ ಆ ಊಟದ ಸುವಾಸನೆಯಿಂದ ಅವನು ಎದ್ದ ಅಂತ ರಾಮಾಯಣದಲ್ಲಿ ಹೇಳ್ತಾರೆ.
ನೋಡಿ ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ಟೈಮ್ ಆಯಿತು. ಅಲ್ಲಿಗೆ ಪಾರ್ಕ್ಗೆ ಹೋಗಿ ಮತ್ತೆ ಅಲ್ಲೇ ಪಕ್ಕದಲ್ಲೇ ಕುಂಭಕರ್ಣ ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ಮಾಡಿ ಹೊರಟಿದ್ದೀವಿ. ಇವಾಗ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಾವು ತೋಟದಲ್ಲಿ ಆಲ್ರೆಡಿ ಬಾನ್ ಫೈರ್ಗೆ ಹಾಕಿದ್ದೀವಿ. ಚಳಿ ಇತ್ತು, ಹಾಗಾಗಿ ಇವಾಗ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ತುಂಬ ಟೈಮ್ ಬೇಕಿಲ್ಲ, ಚಕ್ ಅಂತ ಎಲ್ಲ ತಂದು ಹಾಕ್ತಾ ಇದ್ದಾರೆ. ಇಲ್ಲಿ ಯಾರೋ ಡ್ಯಾಮಲ್ಲಿ ಸಿಕ್ಕಿದೆ ಅಂದ್ಬಿಟ್ಟು ಒಂದು ದೊಡ್ಡ ಮೀನು ಸಿಕ್ಕಿತ್ತು. ಅದಕ್ಕೆ ನಾವಿವಾಗ ತಂದೂರಿ ಮಾಡೋಣ ಅಂತ. ನೋಡಿ ಎಷ್ಟು ದೊಡ್ಡ ಮೀನಿದು. ಇದಕ್ಕೆ ನಾವಿವಾಗ ತಂದೂರಿ ಮಾಡಿ ಬಾನ್ ಫೈರ್ ಆದಮೇಲೆ ಕೆಂಡ ಎಲ್ಲ ಸಿಗುತ್ತಲ್ವ, ಅದರಲ್ಲಿ ಮಾಡೋಣ ಅಂತ. ಒಳ್ಳೆ ಕತೆ. ನಾನೇ ಫೋಟೋಗೊಂದು ಪೋಸ್ಟ್ ಕೊಡೋಣ, ವೀಡಿಯೋಗೊಂದು ಪೋಸ್ಟ್ ಕೊಡೋಣ ಅಂದರೆ ಬಿದ್ದೆ ಹೋಗೋದಾ ಇದು. ಅಯ್ಯೋ, ನನ್ನ ಹಸ್ಬೆಂಡ್ ಅಂತ ಇದ್ರು ಒಳ್ಳೆ ಶೇಪ್ ನಿಕಲಾಯಿತು. ಸ್ಕೋಪ್ ತೊಗೊತಾ ಇದ್ದೆ, ಮತ್ತೆ ಎತ್ತಿಟ್ಟೆ, ಏನು ಮಾಡೋದು. ಇವಾಗ ನಮ್ಮ ಫಿಶ್ ಗ್ರಿಲ್ ಮಾಡೋಕ್ಕೆ ಕೆಂಡ ಎಲ್ಲ ನೋಡಿ ಸಾಕಾಗಿ ರೆಡಿ ಆಗ್ತಾ ಇದೆ. ಅದ್ರ ಮೇಲೆ ನಾವು ಫಿಶ್ನ ಕೂಡ ಇಟ್ಟಾಯಿತು. ಫಿಶ್ ಅಲ್ವಾ, ಚಕ್ ಅಂತ ಆಗೋಗುತ್ತೆ ಇನ್ನೊಂದು 10 ನಿಮಿಷಕ್ಕೆ. 10 ನಿಮಿಷನೂ ಬೇಡ ಅಲ್ಲ, ಒಂದು 5 ಮಿನಿಟ್ಸ್ ಸಾಕು. ಬಟ್ ಇದು ತುಂಬ ದೊಡ್ಡ ಫಿಶ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಗ್ರಿಲ್ ಆಗಬೇಕು, ಒಳಗಡೆ ಎಲ್ಲ ಬೇಯಬೇಕಲ್ಲ. ನೋಡಿ ಫೈನಲಿ ನಮ್ಮ ಫಿಶ್ ರೆಡಿಯಾಗಿದೆ. ಕೂತ್ಕೊಳ್ಳೋಕ್ಕೆ ಜಾಗ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಕೆಲಸ ಆಯಿತು, ನಾನು ಇವಾಗ ರೆಸ್ಟ್ ತೊಗೊಳ್ಳೋದು ಅಷ್ಟೇ. ಇನ್ನು ಮಿಕ್ಕಿದ ಅರೇಂಜ್ಮೆಂಟ್ ಎಲ್ಲ ಅವ್ರು ಮಾಡಬೇಕು ಅಷ್ಟೇ. ಸೊ ಇವತ್ತಿಗೆ ಈ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.